ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಬಾ ವಾಂಗಾ ಅವರ ಪ್ರಿಡಿಕ್ಷನ್ಸ್. ಬಾಬಾ ವಾಂಗಾ ಅವರು 12 ವರ್ಷದ ಬಾಲಕಿಯಾಗಿದ್ದಾಗ ತಮ್ಮ ಹೊಲದಲ್ಲಿ ಆಟವಾಡುತ್ತಿರುವಾಗ ದೊಡ್ಡ ಸುಂಟರ ಗಾಳಿಯೊಂದು ಬಂದು ಆ ಬಾಲಕಿಯನ್ನು ಮೇಲೆ ಹೊತ್ತೊಯ್ಯುತ್ತದೆ. ಆಗ ಅವಳ ಕಣ್ಣುಗಳಲ್ಲಿ ಮರಳು ತುಂಬಿಕೊಳ್ಳುತ್ತದೆ. ಇದರಿಂದಾಗಿ ಬಾಬಾ ವಾಂಗಾ ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾಳೆ. ಈಗ ಆ ಬಾಲಕಿಯು ಪ್ರಿಡಿಕ್ಷನನ್ನು ಹೇಳುವಂತಹ ಬಾಬಾ ವಾಂಗ್ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಕಣ್ಣುಗಳನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅಲೌಕಿಕ ಶಕ್ತಿಯು ಸಿಗುತ್ತದೆ. ಇದರಿಂದ ಅವರಿಗೆ ಮುಂದೆ ಆಗುವಂಥದ್ದೆಲ್ಲವೂ ಅಂದರೆ ಭವಿಷ್ಯವು ಗೋಚರಿಸುತ್ತಾ ಹೋಗುತ್ತದೆ. 1980ರಿಂದ ಬಾಬಾ ವಾಂಗಾ ಪ್ರಸಿದ್ಧರಾಗಿದ್ದಾರೆ. ಅವರು ಅನೇಕ ಪ್ರಿಡಿಕ್ಷನ್ಗಳನ್ನು ಮಾಡಿದ್ದಾರೆ. ಅವರು ಎಲ್ಲವನ್ನ ತಮ್ಮ ಮನಸ್ಸಿನ ಕಣ್ಣುಗಳಿಂದ ನೋಡುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಥೆಯನ್ನು ಅವರು ಒಂದು ಸಿನಿಮಾದ ರೂಪದಲ್ಲಿ ಅವರು ಕಾಣುತ್ತಿದ್ದರು. ಅವರು ಹೇಳಿರುವ 80% ಭವಿಷ್ಯಗಳೆಲ್ಲವೂ ನಿಜವಾಗಿವೆ. ಹಾಗಾದರೆ ಬಾಬಾ ವಾಂಗಾ ಅವರು ಆಕಾಶಿಕ್ ಡೇಟಾಗಳಿಂದ ಆಕಾಶಿಕ್ ರೆಕಾರ್ಡಿಂದ ತಿಳಿದುಕೊಳ್ಳುತ್ತಿದ್ದರೆ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ನೋಡಿ, ನಾನು ಸದಾ ನಿಮಗೆ ಹೇಳುತ್ತಾ ಬಂದಿದ್ದೇನೆ, ಒಬ್ಬ ಅಸಾಧಾರಣ ವ್ಯಕ್ತಿ ಅಥವಾ ವಿಜ್ಞಾನಿ, ಋಷಿ, ಮುನಿ ಅಥವಾ ಧರ್ಮಗುರು ಯಾರೇ ಆಗಿರಲಿ ಭವಿಷ್ಯವನ್ನು ಹೇಳುತ್ತಿದ್ದಾರೆ. ಅದು ವಿಷಯ ಏನೇ ಆಗಿರಲಿ, ಎಲ್ಲ ಅಸಾಧಾರಣ ವ್ಯಕ್ತಿಗಳೊಂದಿಗೆ ಸೂಕ್ಷ್ಮ ಜಗತ್ತಿನವರು ಇರುತ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಇಂತಹ ಆತ್ಮರ ಮೇಲೆ ರೇಸನ್ನು ಹಾಕಿ ಮುಂದೆ ಆಗುವುದನ್ನು ನುಡಿಸುತ್ತಾರೆ. ಹೊರತು ಇವರಲ್ಲಿ ಸ್ವಂತ ಪವರ್ ಇರುವುದಿಲ್ಲ. ಅಂದರೆ ಈ ರೀತಿ ಭವಿಷ್ಯ ಹೇಳುವಂಥ ಪವರ್ ಇರುವುದಿಲ್ಲ. ಒಬ್ಬ ಸಾಧಾರಣ ಮನುಷ್ಯನ ಬಳಿ ಸೂಕ್ಷ್ಮ ಆತ್ಮವಿದ್ದಾಗಲೇ ಈ ರೀತಿಯ ಕೆಲಸಗಳು ಆಗುತ್ತವೆ. ಆಗಲೇ ಆ ಮನುಷ್ಯ ಅಸಾಧಾರಣ ವ್ಯಕ್ತಿಯಾಗುತ್ತಾನೆ. ಸೂಕ್ಷ್ಮ ಜಗತ್ತಿನ ಆತ್ಮರಲ್ಲಿ ಫ್ಯೂಚರ್ನ ಬಗ್ಗೆ ಡೇಟಾ ಇರುತ್ತದೆ. ಹೀಗಾಗಿ ಅವರು ಈ ವ್ಯಕ್ತಿಯ ಮೇಲೆ ರೇಸ್ ಹಾಕಿ ನುಡಿಸುತ್ತಾರೆ. ಆದರೆ ಆ ಸೂಕ್ಷ್ಮ ಜಗತ್ತಿನ ಆತ್ಮ ಹೇಳಿದಂತಹ ವಿಷಯಗಳೆಲ್ಲವೂ ನಿಜವಾಗುವುದಿಲ್ಲ, ಸತ್ಯವಾಗುವುದಿಲ್ಲ. 50-60% ನಿಜವಾಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಭವಿಷ್ಯ ನುಡಿಯುವ ವ್ಯಕ್ತಿಯಲ್ಲಿ ಆಕಾಶಿಕ ರೆಕಾರ್ಡಿಂದ ಡೇಟಾ ತರುವಂತಹ ಸಾಮರ್ಥ್ಯ ಇರುವುದಿಲ್ಲ. ಅವರ ಬಳಿ ಇರುವಂತಹ ಸೂಕ್ಷ್ಮ ಜಗತ್ತಿನ ಆತ್ಮವೇ ಎಲ್ಲವನ್ನು ನುಡಿಸುತ್ತದೆ. ಬಾಬಾ ವಾಂಗಾರವರೇ ಸ್ವತಃ ಹೇಳಿಕೊಂಡ ಹಾಗೆ ಅವರು ಅನ್ಯಗ್ರಹಿಗಳೊಂದಿಗೆ ಅಂದರೆ ಏಲಿಯನ್ಗಳೊಂದಿಗೆ ಕನೆಕ್ಷನ್ನಲ್ಲಿದ್ದರು. ಹಾಗೂ ಏಲಿಯನ್ಗಳ ಪ್ರತಿಬಿಂಬವನ್ನು ಅವರು ನೀರಿನಲ್ಲಿ ಕಾಣುತ್ತಿದ್ದರು. ಅಂದರೆ ಅವರು ನೇತ್ರಹೀನರಾಗಿದ್ದರೂ ಸಹ ಇದನ್ನೆಲ್ಲ ಅವರು ತಮ್ಮ ಮನಸ್ಸಿನ ಕಣ್ಣುಗಳಿಂದ ಕಾಣುತ್ತಿದ್ದರು. ಏಲಿಯನ್ಗಳು ಅವರಿಗೆ ಬಹಳಷ್ಟು ರಹಸ್ಯಗಳನ್ನು ಹೇಳುತ್ತಿದ್ದವು ಎಂದು ಅವರು ಹೇಳಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ನಮ್ಮ ವೇದ ಪುರಾಣಗಳಲ್ಲಿಯೂ ಸಹ ನಾವು ಇಂತಹ ಉದಾಹರಣೆಗಳನ್ನು ನೋಡಬಹುದು. ಉದಾಹರಣೆಗೆ ಮಾರ್ಕಂಡೇಯ ಋಷಿ ತಾವು ಕುಳಿತಲ್ಲಿನಿಂದಲೇ ಬ್ರಹ್ಮಪುರಿಯಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಕುಳಿತಲ್ಲಿಯೇ ಅವರು ಕಾಣುತ್ತಿದ್ದರು. ಈ ರೀತಿಯ ಅನೇಕ ಋಷಿ ಮುನಿಗಳು ಮುಂದಿನ ಭವಿಷ್ಯಗಳನ್ನು ಹೇಳುತ್ತಿದ್ದರು. ಇದನ್ನು ನಾವು ನಮ್ಮ ವೇದ ಪುರಾಣಗಳಲ್ಲಿಯೂ ಸಹ ನೋಡಬಹುದಾಗಿದೆ. ಇಂಥ ಕಡೆ ಅಕಾಲ ಬೀಳಲಿದೆ, ಮಳೆಯಾಗುವುದಿಲ್ಲ, ಅತಿ ಮಳೆ ಆಗುತ್ತದೆ, ಇಂಥ ಕಡೆ ಯುದ್ಧಗಳಾಗುತ್ತವೆ, ಇಲ್ಲಿಂದ ನೀವು ಬೇರೆಡೆ ಹೋಗಿ ಅಂತೆಲ್ಲ ಹೇಳುವಂತಹ ಋಷಿಗಳು ಬಹಳಷ್ಟು ಜನ ನಮ್ಮಲ್ಲಿಯೂ ಸಹ ಇದ್ದರು. ಅಲ್ಲದೆ ಈ ರೀತಿಯ ಅನೇಕ ಮೆಸೆಂಜರ್ಗಳನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. ಸೂಕ್ಷ್ಮ ಜಗತ್ತಿನ ಆತ್ಮಗಳು ಇದೆಲ್ಲವನ್ನು ಮಾಡುತ್ತಿವೆ. ಮುಂದೆ ಆಗುವುದನ್ನು ಹೇಳುವಂತಹ ಆತ್ಮರೊಂದಿಗೆ ಸೂಕ್ಷ್ಮ ಜಗತ್ತಿನ ಒಳ್ಳೆಯ ಆತ್ಮಗಳು ಇರುತ್ತವೆ. ಹೀಗಾಗಿ ಅವರು ಭವಿಷ್ಯವನ್ನು ನುಡಿಯುತ್ತಿದ್ದರು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website
www.paramshanti.org. Email us anant@paramshanti.org. Like, share, subscribe. Join today. बेहद की पर